ಸೋಲು ಅನುಭವಿಸಬೇಕಾಗಿ ಬಂತು. ಆದರೂ ಅದನ್ನು ನಾವು ಯಾವುದು ಗಣನೆ ತಗಲಿಲ್ಲ, ಕುಗ್ಗದಲ್ಲೇ. ಎರಡನೇದು, ಬಹಳ ಜನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ನವರು. ಈಗ ನನ್ನ ಜೊತೆ ನನಗೆ 40 ವರ್ಷ ಆಯಿತು ಕಾಂಗ್ರೆಸ್ಸಿಗೆ ಬಂದು. 83ನೇ ವರ್ಷದಲ್ಲಿ ನಾನು ಕಾಂಗ್ರೆಸ್ ಪ್ರಚಾರ ಪ್ರಾರಂಭ ಮಾಡಿದ್ದು ಆನಲ್ಲಿ ರಾಮಸ್ವಾಮಿಯವರಿಗೆ. ಇಲ್ಲಿವರೆಗೂ ನಿಷ್ಠೆಯಿಂದಲೇ ನನ್ನ ಜೊತೆನೇ ಹಿಂಬಾಲಿಸಿದಂಥ ಬಹಳ ಜನ ಕಾರ್ಯಕರ್ತರಿದ್ದಾರೆ. ಅವ್ರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದ್ವಿ ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ. ಪ್ರಾಮಾಣಿಕವಾಗಿ ಹೇಳೋದು, ಏನಪ್ಪ ಅಧಿಕಾರ ಬಂದಾಗೆಲ್ಲ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ, ಅಧಿಕಾರ ಇದ್ದಾಗ ಮಾತ್ರ ನಮ್ಮನ್ನು ಬಳಸ್ಕೊತಾರೆ, ಅಧಿಕಾರ ಬಂದ್ಮೇಲೆ ಬಿಡ್ತಾರೆ. ಈ ಒಂದು ಭಾವನೆ ಭಾಳ ಜನಕ್ಕೆ ಇದೆ. ಎಲ್ಲ ಒಂದು ಕಡೆ ನಮಗೂ ಒಂದು 40 ವರ್ಷ ರಾಜಕಾರಣ ಆಯಿತು, ನಿಷ್ಠೆಯಿಂದ ನಿಯತ್ತಾಗಿ ಕಾಂಗ್ರೆಸ್ ಪಕ್ಷದ ಮಾಡಿದ್ವಿ. ಒಂದು ಕಡೆ ಅನಿಸುತ್ತೆ ನಮಗೂ ಎಲ್ಲೋ ಅಧಿಕಾರ ವಂಚನೆ ಆಗ್ತಾ ಇದೆ, ಮೂಲೆ ಗುಂಪು ಆಗ್ತಾ ಇದ್ದೀವೇನೋ ಅಂತ ಭಾವನೆ. ಅದೇನೇ ಇದ್ದರೂ ಮುಂದಿನ ಲೋಕಸಭಾ ಚುನಾವಣೆ ಮತ್ತೆ ಗೆಲ್ಲಿಸಲೇಬೇಕು, ಹೌದಲ್ವ? ಇದು ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಸ್ವಭಾವ. ಆದರೆ ಯಾರು ಸಮರ್ಥರು ಅಭ್ಯರ್ಥಿ ಅನ್ನೋದು ಒಂದು ಪ್ರಶ್ನೆ ನಮಗೆ ಪ್ರಾರಂಭ ಆಗ್ತದೆ. ಜನಾಭಿಪ್ರಾಯ ಹಾಗೆ ಸಂಗ್ರಹಣೆ ಮಾಡಿದರೆ ಎಲ್ಲರೂ ಕೂಡ ಇವತ್ತು ಈ ಕ್ಷೇತ್ರದ ಶಾಸಕರು, ಇಡೀ ಜಿಲ್ಲೆಗೆ ಏಕೈಕ ಶಾಸಕರು ಸಮರ್ಥರು ಅಂತಕ್ಕಂಥ ಒಂದು ಅಭಿಪ್ರಾಯ ಬರ್ತಾರೆ. ಅದನ್ನು ನಾವು ಪ್ರಾಮಾಣಿಕವಾಗಿರೋ ಅನಿಸಿಕೆ ಕಾಂಗ್ರೆಸ್ಸನ್ನು ಗೆಲ್ಲೇಬೇಕು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ದೃಷ್ಟಿಯಿಂದ. ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ನಮ್ಮ ಸನ್ಮಿತರು, ಏಕೈಕ ಅಸೆಂಬ್ಲಿ ಸದಸ್ಯರು ಹಾಸನ ಜಿಲ್ಲೆಯಿಂದ, ಅವರನ್ನೇ ಸೂಚಿಸಿದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಎಲ್ಲರ ಪರವಾಗಿ ನಾನು ಅವ್ರನ್ನ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಪರವಾಗಿ ಸೂಚಿಸ್ತಾ ಇದ್ದೀನಿ. ಇದು ಅವ್ರನ್ನ ಕೇಳಿದ್ರೆ ಅನ್ನೋ ಪ್ರಶ್ನೆ ಬಂದರೆ ಇಲ್ಲ, ಜನಾಭಿಪ್ರಾಯ ಹೈಕಮಾಂಡ್ ಗಮನಕ್ಕೆ ತಂದು ಬಿಡೋದು. ಯಾಕೆ ಅಂದರೆ ಹೈಕಮಾಂಡು ಕೂಡ ಅದೇ ಮಾಡ್ತಾ ಇದೆ. ಈಗ ಯಾವ ಜಿಲ್ಲೆಯಲ್ಲಿ ಸಮರ್ಥವಾದಂಥ ಅಭ್ಯರ್ಥಿ ಇಲ್ಲವೋ ಅಲ್ಲಿ ಮಂತ್ರಿಗಳನ್ನೇ ಕಣಕ್ಕಿಳಿಸ್ತಕ್ಕಂಥ ಕೆಲಸಕ್ಕಾಗ ಕೈ ಹಾಕಿದ್ದಾರೆ, ಹೌದಲ್ವ? ಆಮೇಲೆ ನಿನ್ನೆ ಟಿವಿನಲ್ಲಿ ನೋಡ್ತಾ ಇದ್ರೆ ಬರ್ತಾ ಇತ್ತು, ಕೈ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳು ಇಲ್ಲ, ಹೌದಲ್ವಾ? ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಅದರಿಂದ ನಮಗೆ ಕಾಂಗ್ರೆಸ್ ಗೆಲ್ಲಬೇಕಾಗಿರೋದ್ರಿಂದ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೋಸ್ಕರ ಜನಾಭಿಪ್ರಾಯವನ್ನು ನಿಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ, ಹೌದಲ್ವಾ? ಯಾಕೆಂದ್ರೆ ನಾವು ಸೂಚಿಸ್ತಿರೋ ಅಭ್ಯರ್ಥಿ ಎಲ್ಲ ವಿಚಾರದಲ್ಲೂ ಸಮರ್ಥರು. ಎಲ್ಲಕ್ಕಿಂತ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು, ಇವತ್ತು JDS ಬಿಟ್ಟು ಬಂದು ಈಗ ಗೆದ್ದಿದ್ದಾರೆ. ನಾವು ನೋಡಿದಾಗ ಯಾರೋ JDS ಬಿಟ್ಟು ಬಂದಾಗ ಗೆದ್ದುತ್ತಿರಲ್ಲ. ಈ ಜಿಲ್ಲೆಗೆ JDS ಮಣಿಸ್ಲೇಬೇಕು ಅಂದರೆ ಅವ್ರಿಗಿಂತ ಬೇರೆ ಅಭ್ಯರ್ಥಿ ಇಲ್ಲ, ಹೌದಲ್ವಾ? ಯಾಕೆಂದ್ರೆ ಇವತ್ತು ಆ JDS ವಿರುದ್ಧ ಬದ್ಧ ವೈರಿಗಳಂಗೆ ಹೋರಾಟ ಮಾಡ್ತಾ ಇರುವಾಗ ಅಂಥವ್ರನ್ನ ಕಣಕ್ಕಿಳಿಸಿದ್ರೆ ಪಣ ತೊಟ್ಟು ಗೆಲ್ಲಲಿಕ್ಕೆ ಹೋರಾಟ ಮಾಡ್ತಾರೆ, ಹೌದಲ್ವಾ? ಅವರು ಇವ್ರನ್ನ ಅಂತ ಆಯ್ಕೆ ಮಾಡೋದಕ್ಕಿಂತ JDS ವಿರುದ್ಧನೇ ನಾವು ಇವತ್ತು ಗೆಲ್ಲಬೇಕಾಗಿರ್ತಕ್ಕಂಥದ್ದು. BJP JDS ಒಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ವಿರುದ್ಧ ಯಾರು ಒಬ್ಬರು ಸಮರ್ಥ ಅಭ್ಯರ್ಥಿ ಅಂದರೆ ಶಿವಲಿಂಗೇಗೌಡರು. ಇದು ಜನಾಭಿಪ್ರಾಯ ಇದೆ. ಅದರಿಂದ ಅರಸೀಕೆರೆಯಲ್ಲಿ ಹೇಳಬೇಕು ಅನ್ನಿಸ್ತು ಆಸ್ತಿಕ್ಕಿಂತ ನಮ್ಮ ಸಮ್ಮುಖದಲ್ಲಿ ಮಾತನ್ನು ಹೇಳಿದ್ದೀನಿ. ಏನಾದ್ರು ಕೇಳೋದಿದ್ರೆ ತಾವು ಕೇಳ್ಬೋದು. ಅದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸಂಪನ್ಮೂಲ ಅತ್ಯವಶ್ಯಕ. ಕೊರತೆ ಇಲ್ದಂಗೆ ಏನಾದ್ರು ಇದ್ದರೆ ಇವ್ರತೇನೆ, ಹೌದಲ್ವ? ಸಮರ್ಥ ಸಂಗ್ರಹಣೆ ಸಮರ್ಪಕವಾಗಿ ಸುಭದ್ರತೆ ಇದೆ. ಮಂತ್ರಿ ನಿರೀಕ್ಷೆಯಲ್ಲಿದ್ದಾರೆ, ಪಾಪ ಅವ್ರನ್ನ ಹಾಕಬಾರ್ದು ಅಂತ ಹೇಳಿದ್ರೆ ಮಂತ್ರಿ ಆಧಾರನೆ ಬೀಳಿಸ್ತಾವ್ರೆ ಅಂದರೆ ಕಾಂಗ್ರೆಸ್ MP ಮೋಸ್ಟ್ ಇಂಪಾರ್ಟೆಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.